Welcome to session 15, International Business, Become 5th semester, University of Mysore. So, under session 15, we have to discuss about the topic of values and norms. Under the values and norms, norms, types of norms. So, learning objective. So, what are the objectives of this session is to understand the concept of values and norms, to identify the values and norms of international business culture. Session outcome. After completion of these sessions, we have to ready with understanding the values of norms of international business. Also identify the types of social norms in international business culture. So come to the what is the meaning of values. So how to apply in the international business. So values are abstract concept that certain kind of behaviors are good, right, ethical, moral, and therefore desirable. So the main thing is that is the practice, that is the principles of the human being, principles of the society. So what are the principles adopted by the group of people? So here the principles related to the positive things. So what are the positive things adopted by the group of people? So whether it is good behavior of the person or group of people, and right thing of the people or group of people, and ethical and moral. So these are all the positive things, positive intent adopted by the group of people, that is called as the values. And values are the motive behind purposeful action. Cultural values are values accepted by religions or societies and reflect what is important in each context. So whatever religions accepted the positive things, good things. So religious, or it may be group of people or society. So society ಯಾವಾಗ್ಲೂ ಒಳ್ಳೆ ವ್ಯಕ್ತಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಒಬ್ಬ ವ್ಯಕ್ತಿ ಹತ್ರ ಒಳ್ಳೆ ಪಾಸಿಟಿವ್ ಥಿಂಗ್ಸ್ ಇದೆ ಅಂತ ಹೇಳಿದ್ರೆ ಅದನ್ನು ಆಟೋಮೆಟಿಕ್ಕಾಗಿ ಅಪ್ಲೈ ಮಾಡೋದು. ಸೊ ಇಲ್ಲಿ ವ್ಯಾಲ್ಯೂಸ್, ಮೌಲ್ಯಗಳು ಅಂತ ಬಂದಾಗ ದ ಪಾಸಿಟಿವ್ ಥಿಂಗ್ಸ್ ಯಾವ ಗ್ರೂಪ್ ಆಫ್ ಪೀಪಲಲ್ಲಿ ಇರುತ್ತೋ, ಯಾವ ವ್ಯಕ್ತಿನಲ್ಲಿ ಇರುತ್ತೋ, ದಟ್ ಈಸ್ ಕಾಲ್ಡ್ ಆಸ್ ಈಸ್ ಓನ್ ವ್ಯಾಲ್ಯೂಸ್. ಇದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈಸ್ ಪ್ರಿನ್ಸಿಪಲ್ಸ್. ಸೊ ಈಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ದೇರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅವನ ಅಥವಾ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಕ್ರಮಬದ್ಧವಾಗಿರ್ತಾರೋ, ಒಳ್ಳೆಯದಕ್ಕೆ ಬದ್ಧವಾಗಿರ್ತಾರೋ, ಅದನ್ನು ನಾವು ವ್ಯಾಲ್ಯೂಸ್ ಅಂತ ಕರಿತೀವಿ. ಹಾಗಾದರೆ ನಾರ್ಮ್ಸ್ ಅಂದರೆ ಏನು? ಸೊ ಎ ನಾರ್ಮ್ ಈಸ್ ಎ ಸ್ಟ್ಯಾಂಡರ್ಡ್ ಆಫ್ ಬಿಹೇವಿಯರ್. ಅಟ್ ಸಮ್ ಪಾಯಿಂಟ್ ಪೀಪಲ್ ಲರ್ನ್ ಬೈ ಬೀಯಿಂಗ್ ಟಾಟ್, ಬಟ್ ಮೋಸ್ಟ್ಲಿ ವಿ ಪಿಕಪ್ ದೆಮ್ just by being exposed to them. So your norms ಅಂತ ಹೇಳಿದ್ರೆ this is the practice made by the person or it may be a group of people. That means how to behave with the others, ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ನಾರ್ಮಲ್ ಆಗಿ ನಾರ್ಮ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಪ್ರಾಕ್ಟೀಸ್ ಅಂತ ಕರೀತಾರೆ. ಸೊ ಕಸ್ಟಮ್ಸ್ ಅಂತ ಕರೀತಾರೆ. ಸೊ ಯಾವ ರೀತಿ ಇದನ್ನು ಕಲಿತಾರೆ ಅಂತ ಹೇಳಿದ್ರೆ ನಾರ್ಮಲಿ ದಿಸ್ ಶುಡ್ ಬಿ ಟಾಟ್ ಬೈ ದಿ ಸಮ್ ಅದರ್ ಪರ್ಸನ್ಸ್. ಸೊ ಯಾರೋ ಒಬ್ರು ಟೀಚ್ ಮಾಡ್ತಾರೆ, ಹೇಳ್ಕೊಡ್ತಾರೆ, ಕಲ್ತ್ಕೋತಾರೆ, ಆ್ಯಂಡ್ ಮೋಸ್ಟ್ಲಿ ಪಿಕಪ್ ದೆಮ್ ಅಪ್ ಜಸ್ಟ್ ಬೈ ಬೀಯಿಂಗ್ ಎಕ್ಸ್ಪೋಸ್ಡ್ ಟು ದೆಮ್. ಅವರು ಬೇರೆಯವ್ರ ಹತ್ರ ಹೇಗೆ ಎಕ್ಸ್ಪೋಸ್ ಆಗ್ತಾರೆ? ಯಾಕಂದರೆ ನಾವು ಏನೋ ಒಂದು ಬೇರೆಯವ್ರ ಹತ್ರ ಕಲ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲನೂ ಕೂಡ ನಾವು ಎಕ್ಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಯಾವುದನ್ನು ಎಕ್ಸ್ಪೋಸ್ ಮಾಡ್ತೀವಿ ಅದ್ರ ಮೇಲೆ ನಾವೇನು ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ ಅದು ಅವನ ನಾರ್ಮ್ಸ್, ಅವನ ಬದ್ಧತೆ, ಅವನ ಕಸ್ಟಮ್ಸ್, ಅವನ ಪ್ರಾಕ್ಟೀಸ್ ಅಂತ. ಸೊ ಹಿಯರ್ ದ ನಾರ್ಮ್ ಮೇ ಬಿ ಪ್ರಿಸ್ಕ್ರಿಪ್ಟಿವ್. ಸೊ ದಟ್ ಮೀನ್ಸ್ ಹಿಯರ್ ದ ಎನ್ಕರೇಜಿಂಗ್ ಪಾಸಿಟಿವ್ ಬಿಹೇವಿಯರ್. ಒಬ್ಬ ವ್ಯಕ್ತಿಗೆ ಪಾಸಿಟಿವ್ ಬಿಹೇವಿಯರ್ ಇದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಎನ್ಕರೇಜ್ ದೆಮ್ ಟು ಡೂ ವರ್ಕ್. ಆ್ಯಂಡ್ ದೆನ್ ಅವರ್ ಪ್ರಿಸ್ಕ್ರಿಪ್ಟಿವ್, that is discouraging negative behavior. So if they are negative behavior, so we have to discourage them. So ಅದನ್ನು ನಾವು ಕಡಿಮೆ ಮಾಡಬೇಕು. ಅವ್ರು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ we have to make it discourage. ಸೊ ಎನ್ಕರೇಜ್ ಮಾಡಬೇಕು ಅಂದರೆ we have to ಮೋಟಿವೇಟ್ ಮಾಡಬೇಕಾಗಿರುತ್ತೆ ಪಾಸಿಟಿವ್ ಬಿಹೇವಿಯರ್ಗೆ, ಡಿಸ್ಕರೇಜ್ ಮಾಡಬೇಕಾಗಿರುತ್ತೆ ನೆಗೆಟಿವ್ ಬಿಹೇವಿಯರ್ಗೆ. ಸೊ ಹಿಯರ್ ದ ನಾರ್ಮ್ಸ್ ಇಸ್ ನಥಿಂಗ್ ಬಟ್ ಇಸ್ ದ ಸ್ಟ್ಯಾಂಡರ್ಡ್ ಆಫ್ ಬಿಹೇವಿಯರ್ ಆಫ್ ದ ಇಟ್ ಮೇ ಬಿ ಇಂಡಿವಿಜುವಲ್ ಪರ್ಸನ್ ಆರ್ ಇಟ್ ಮೇ ಬಿ ಗ್ರೂಪ್ ಆಫ್ ಪೀಪಲ್. ಸೊ ಇಲ್ಲಿ ವ್ಯಾಲ್ಯೂಸ್ ಆ್ಯಂಡ್ ನಾರ್ಮ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ. ಒಂದು ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೆ ದ ಪಾಸಿಟಿವ್ ಥಿಂಗ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ದ ವ್ಯಾಲ್ಯೂಸ್ ಮತ್ತು ನಾರ್ಮ್ಸನ್ನು ಎವ್ರಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಅಫೆಕ್ಟ್ ಆಫ್ ವ್ಯಾಲ್ಯೂಸ್. International business deals not only cross borders, they also cross cultures. Culture profoundly influence how people think, communicate and behave. Applying this framework in your international business negotiations may enable you to understand your counterpart better
and to anticipate possible misunderstandings. So ಇಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ನಾವು ಕ್ರಾಸ್ ಬಾರ್ಡರ್ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಜಸ್ಟ್ ಬಾರ್ಡರ್ ಅಲ್ಲಿ ಅದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸೇಲ್ ಮಾಡೋದಿಲ್ಲ. ಸೊ ಆಲ್ಸೋ ಇನ್ಫ್ಲುಯೆನ್ಸ್ ಆಫ್ ದ ಕಲ್ಚರ್ಸ್, ಕ್ರಾಸ್ ಕಲ್ಚರ್ಸ್. ಸೊ ನಮ್ಮ ದೇಶದ ಕಲ್ಚರು ಬೇರೆ ದೇಶದ ಕಲ್ಚರ್ ಜೊತೆಗೂ ಕೂಡ ಏನಾಗುತ್ತೆ, ಟ್ರೇಡ್ ಮಾಡಬೇಕಾದ್ರೆ ಆಟೋಮೆಟಿಕಲಿ ಎಕ್ಸ್ಚೇಂಜ್ ಆಗುತ್ತೆ. ಒನ್ ನೇಷನ್ ಕಲ್ಚರ್ ಇನ್ನೊಂದು ನೇಷನ್ ಕಲ್ಚರು ನೋಡ್ತಾರೆ. ಸೊ ದೇ ಆರ್ ಲುಕಿಂಗ್ ಡಿಫ್ರೆಂಟ್ಸ್. ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಲ್ಚರ್ ನೋಡಿ ಅವ್ರಿಗೆ ಡಿಫ್ರೆಂಟ್ ಅನಿಸುತ್ತೆ, ನಮಗೆ ಬೇರೆಯವ್ರ ಕಲ್ಚರ್ ನೋಡಿದಾಗ ಅವ್ರ ಕಲ್ಚರ್ ನಮಗೆ ಡಿಫ್ರೆಂಟ್ ಅನಿಸುತ್ತೆ. ಸೊ ಮೇ ಬಿ ಅಡಾಪ್ಟೆಡ್ ಬೈ ಸಮ್ ಒನ್. ಸೊ ನಮ್ಮ ಕಲ್ಚರ್ನ ಬೇರೆಯವ್ರು ಅಡಾಪ್ಟ್ ಮಾಡ್ಕೋಬೋದು ಅಥವಾ ಬೇರೆ ಕಲ್ಚರನ್ನು ನಾವು ಅಡಾಪ್ಟ್ ಮಾಡ್ಕೋಬೋದು. ಇದೆಲ್ಲ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್. ವಿ ಹ್ಯಾವ್ ಟು ಇಂಟರ್ನ್ಯಾಷನಲ್ ಎಕ್ಸ್ಪೋಸ್ಡ್ ವಿತ್ ದ ಅದರ್ ಪೀಪಲ್ಸ್. ಸೊ ಅದರ್ವೈಸ್ ಕಲ್ಚರ್ ಪ್ರೊಫೌಂಡ್ಲಿ ಇನ್ಫ್ಲುಯೆನ್ಸ್ ಹೌ ಪೀಪಲ್ ಥಿಂಕ್, ಕಮ್ಯುನಿಕೇಟ್ ಆ್ಯಂಡ್ ಬಿಹೇವಿಯರ್. ಸೊ ಯಾವ ರೀತಿ ಥಿಂಕ್ ಮಾಡ್ತಾರೆ, ದ ಥಿಂಕ್ ಇಸ್ ಆಲ್ಸೋ ಡಿಪೆಂಡ್ ಅಪಾನ್ ದೇರ್ ಕಲ್ಚರ್. ಅವ್ರ ಕಲ್ಚರ್ ಹೇಗಿರುತ್ತೋ, ಅವ್ರ ಸಂಸ್ಕೃತಿ ಹೇಗಿರುತ್ತೋ ಅದ್ರ ಬೇಸ್ ಮೇಲೆ ಕೂಡ ಅವರು ಥಿಂಕ್ ಮಾಡೋ ಕೆಪಬಿಲಿಟಿನ ಅವರು ಬೆಳೆಸ್ಕೊಂಡಿರ್ತಾರೆ. ಆ್ಯಂಡ್ ಹೌ ಟು ಕಮ್ಯುನಿಕೇಟ್ ಆ್ಯಂಡ್ ಬಿಹೇವ್ ವಿತ್ ಅದರ್ಸ್. ಸೊ ಇದು ಗ್ರೂಪ್ ಆಫ್ ಪೀಪಲ್ ಬೈ ಪ್ರಾಕ್ಟೀಸ್, ಬೈ ಕಸ್ಟಮ್ಸಿಂದ ಬಂದಿರೋವಂಥದ್ದು. ಸೊ ಇಂಡಿಯನ್ ಪೀಪಲ್ಸ್ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಬಿಹೇವ್ ಮಾಡ್ತಾರೆ, ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋದು ದಟ್ಸ್ ಡಿಪೆಂಡ್ ಅಪಾನ್ ದ ಅವರ್ ಕಲ್ಚರ್. ಅದೇ ರೀತಿ ವೆಸ್ಟರ್ನ್ ಕಂಟ್ರೀಸ್ ಅಂತ ಬಂದಾಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ, ಬಿಹೇವ್ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದು ಸೊ ಬೇಸ್ಡ್ ಆನ್ ದೇರ್ culture. So applying this framework in your international business negotiations may enable you to understand your counterpart better and to anticipate possible misunderstandings. So ನಮಗೆ ಒಂದ್ಸಲ ಕ್ರಾಸ್ ಕಲ್ಚರ್ ಇನ್ಫಾರ್ಮೇಷನ್ ಏನಾದ್ರು ಗೊತ್ತಾಯಿತು ಅಂದರೆ, ಬೇರೆ ಕಂಟ್ರಿ ಕಲ್ಚರ್ಸ್ ಈ ರೀತಿ ಇದೆ ಅಂತ ಗೊತ್ತಾಯಿತು ಅಂತಂದರೆ ನಮಗೂ ಅವ್ರಿಗೂ ಇರುವಂಥ ಮನಸ್ತಾಪಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಅವಾಯ್ಡ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಸೊ ಅವ್ರ ಕಲ್ಚರಲ್ಲಿ ಅವ್ರು ಮಾಡೋದು ಅವರಿಗೆ ಸರಿಯಾಗಿರುತ್ತೆ, ನಮ್ಮ ಕಲ್ಚರಲ್ಲಿ ನಾವು ಮಾಡೋದು ನಮಗೆ ಸರಿಯಾಗಿರುತ್ತೆ. So these are the effects of culture. Next, types of norms. Here types of norms ಅಲ್ಲಿ the first thing is folkways. Here the folkways ಅಂತ ಬಂದಾಗ folkways are behaviors that are learned and shared by the social group that we often refer to as customs in a group that are not morally significant but they can be important for social acceptance. Each group can develop different customs, but there can be customs that embraced at a larger societal level. So ಇಲ್ಲಿ ನಾವು ಸೋಷಿಯಲ್ ಗ್ರೂಪ್, ಎ ಫೋಕ್ ಬೇಸ್ ಇಸ್ ನಥಿಂಗ್ ಬಟ್ ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ಸೊಸೈಟಿನಲ್ಲಿ ಯಾವ ರೀತಿ ಅವರು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅದ್ರ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಫೋಕ್ ಬೇಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ folk ways. Next, Morris. So here Morris anta bandaga, that is the practice, that is the customs, that is the rules and regulations in a one particular culture. So whatever it is, ಯಾವ ಒಂದು ಕಲ್ಚರಲ್ಲಿ ಅವ್ರು ಏನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂತ ತಿಳ್ಕೊಂಡಿರುತ್ತಲ್ಲ ಅದನ್ನು ನಾವೆಂತ ಕರಿತೀವಿ ಅಂತಂದ್ರೆ ಮೋರಿಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಂದು ಮನೆಯಲ್ಲಿ ಸಾವಾಗಿರುತ್ತೆ, ಸಾವಾಗಿದ್ದಾಗ ನಾರ್ಮಲ್ ಆಗಿ ವ್ಯಕ್ತಿಗಳು ವಿಸಿಟ್ ಮಾಡಿದಾಗ ಏನಾಗ್ತಾರೆ, ತುಂಬ ಅಲಂಕಾರ ಮಾಡ್ಕೊಂಡು ಹೋಗೋದಿಲ್ಲ, ತುಂಬ ಟಾಪ್ ಆಗಿ ಹೋಗೋದಿಲ್ಲ. ಸೊ ನಾರ್ಮಲ್ ಆಗಿ ಹೋಗ್ತಾರೆ. ಸೊ ಎದ್ದು ಕಡೆಗೆ ಬ್ರೈಟ್ ಕಲರ್ಸ್ ಡ್ರೆಸ್ ಹಾಕೊಂಡು ಹೋಗೋದಿಲ್ಲ, ಅಥವಾ ಸಿಂಪಲ್ ತುಂಬ ಕಡಿಮೆ ಬಟ್ಟೆ ಹಾಕೊಂಡು ಹೋಗೋದಿಲ್ಲ. ಈ ಥರ ದಟ್ ಇಸ್ ದ ಒನ್ ಆಫ್ ದ ಮೋರಿಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಟಬು. ಸೊ ಹಿಯರ್ ಟಬು goes a step further and it is a very negative norm that should not get violated because people will be upset. Additionally, one may get excluded from the group or society. The nature and the degree of the taboo are in the mores. ಸೊ ದ ಮೋರಿಸ್ ಅಂತ ಬಂದಾಗ ದ ನೆಗೆಟಿವನ್ನು ಇಂಪ್ಯಾಕ್ಟ್ ಮಾಡುತ್ತೆ. ನೆಗೆಟಿವ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬ ವ್ಯಕ್ತಿ ಸ್ಟೇಟ್ಮೆಂಟ್ ಮಾಡ್ತಾನೆ, ಒಬ್ಬ ವ್ಯಕ್ತಿ ಮೂರು ಜನನ ಮದುವೆ ಆಗಿದ್ದಾನೆ, ಅವ್ರಿಗೆ 5-6 ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ. ಸೊ ದಟ್ಸ್ ದ ಕಾಮನ್ ಸ್ಟೇಟ್ಮೆಂಟ್, ಬಟ್ ದಟ್ಸ್ ನಾಟ್ ಅಕ್ಸೆಪ್ಟಬಲ್ ಬೈ ದ ಸೊಸೈಟಿ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಗಂಡಿಗೆ ಒಬ್ಬಳೇ ಹೆಂಡತಿ ಇರಬೇಕು, ಒಬ್ಬ ಹೆಣ್ಣಿಗೆ ಒಬ್ಬನೇ ಗಂಟೆ ಇರಬೇಕು ಅನ್ನೋದು ನಮ್ಮ ಸೊಸೈಟಿನಲ್ಲಿರುವಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ದಿಸ್ ಈಸ್ ಒನ್ ಆಫ್ ದ ನೆಗೆಟಿವ್ ಟಬೂಸ್ ಅಂತ. ಆ್ಯಂಡ್ ಲಾಸ್ ಅಂತ ಬಂದಾಗ, ಸೊ ಲಾಸ್ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದಟ್ ಇಸ್ ಆಲ್ಸೋ ಸೋಷಿಯಲ್ ನಾರ್ಮ್ಸ್ ದಟ್ ಹ್ಯಾವ್ ಬಿಕಮ್ ಫಾರ್ಮಲಿ inscribed at the state or federal level and laws can result in formal punishment for violations, and such as it may be fines and even death. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಲಾಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಿಕ್ಸ್ ಮಾಡುತ್ತೆ ಬೇಸ್ಡ್ ಆನ್ ಸರ್ಟೈನ್ ಆ್ಯಕ್ಟ್ಸ್ ಬೇಸ್ ಮೇಲೆ. ಸೊ ಇಲ್ಲಿಗೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮಲ್ಟಿಪಲ್ ವೈಫ್ಸನ್ನು ಇರೋವಂಥದ್ದು
ರಾಂಗ್ ಅಂತ ಹೇಳುತ್ತೆ ಕೆಲವೊಂದು ಆ್ಯಕ್ಟ್ ಪ್ರಕಾರ. ಸೊ ದಟ್ ಮೀನ್ಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲೂ ಕೂಡ ಕೆಲವೊಂದು ಲಾಸ್ಗಳು ಅಪ್ಲೈ ಆಗುತ್ತೆ. ಎಲ್ಲ ಲಾಸ್ ದಟ್ ಈಸ್ ಇಟ್ ಮೇ ಬಿ ಸ್ಟೇಟ್ ಗೌರ್ಮೆಂಟ್ ಲಾ, or it may be central government law, or it may be international government law. So we have to follow. So this was related to types of norms. So this is the source of reference. You can refer through this textbook and website. Thank you.